ಸಾಕ್ಷಿಗಳು ಸೃಷ್ಟಿಯಾದ್ವಾ? ನೈಜತೆ ಏನು? ದರ್ಶನ್ಗೆ ಜಾಮೀನು ಸಿಗುತ್ತಾ ಇಲ್ವಾ? ದರ್ಶನ್ ಪರ ಸಿವಿ ನಾಗೇಶ್ ವಾದ, ಚಾರ್ಜ್ ಶೀಟ್ನ ಲೋಪಗಳು ಸಿಕ್ಕಿದ್ವಾ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಬೇಲ್ ಭವಿಷ್ಯವೇನು? ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನುವಂತಹ ಪ್ರಶ್ನೆ, ಅನುಮಾನ ಇವೆಲ್ಲವೂ ಕೂಡ ಇದ್ದೇ ಇದೆ. ಯಾಕಂದ್ರೆ ಚಾರ್ಜ್ ಶೀಟ್ ಮತ್ತು ತನಿಖೆಯ ಲೋಪಗಳ ಮೇಲೆ ಈಗ ಹಿರಿಯ ವಕೀಲರಾಗಿರುವಂತಹ ಸಿವಿ ನಾಗೇಶ್ ಅವರು ಕೋರ್ಟ್ನಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಯಾವ ಸ್ವರೂಪದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ, ಚಾರ್ಜ್ ಶೀಟ್ನಲ್ಲಿರುವಂತಹ ಅಂಶಗಳು ಏನೇನಿದ್ದಾವೆ, ಎಷ್ಟರ ಮಟ್ಟಿಗೆ ಸರಿಯಾಗಿ ತನಿಖೆಯನ್ನು ನಡೆಸಲಾಗಿದೆ ಅನ್ನೋದರ ಬಗ್ಗೆಯೂ ಕೂಡ ಅವರು ಕಾಮೆಂಟ್ ಮಾಡ್ತಾ ಇದ್ದಾರೆ. ಒಂದೊಂದೇ ಲೋಪವನ್ನ ಇಟ್ಕೊಂಡು ಪ್ರಬಲ ವಾದವನ್ನ ಮಂಡಿಸ್ತಾ ಇದ್ದಾರೆ. ವಿಶೇಷವಾಗಿ ಸ್ವಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಹೇಳಿರುವಂತಹ ಅಂಶಗಳಿಗೂ ಪೊಲೀಸರು ನಂತರ ಮಾಡಿರುವಂತಹ ಮಹಜರ್ ಪ್ರಕ್ರಿಯೆ ಇರಬಹುದು, ಇವಕ್ಕೆ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಹಾಗೆಯೇ ಹೇಳಿಕೆಗಳ ಆಧಾರದ ಮೇಲೆ ಅವರು ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಸಾಕ್ಷಿಗಳ ಹೇಳಿಕೆಯನ್ನು ಆಧರಿಸಿ ಕೂಡ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ ಅಂತ ತಿಳ್ಕೊಂಡು, ವಿಶೇಷವಾಗಿ ರಕ್ತದ ಕಲೆ ಇರುವಂತಹ ಶೂಗಳನ್ನು ವಿವರಿಸಿದ್ದಾರೆ. ರಕ್ತದ ಕಲೆಗಳಿರುವಂತಹ ಶೂ ವಿಚಾರದಲ್ಲಿ ಅವರು ಹೇಳಿರುವಂತಹ ಅಂಶ, ರಕ್ತದ ಕಲೆ ಇರುವಂತಹ ಶೂಗಳನ್ನು ವಶಪಡಿಸಿಕೊಂಡಿದ್ದಾರೆ ಅನ್ನೋದನ್ನ ಸಿವಿ ನಾಗೇಶ್ ಅವರು ಹೇಳಿದ್ದಾರೆ. ಶೂಗಳನ್ನು ಜೂನ್ 14ರಂದು ರಿಕವರಿ ಮಾಡಿದ್ದಾರೆ. ಅಂದರೆ ಜೂನ್ 14ರಂದು ರಿಕವರಿ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಶೂಗಳನ್ನು ರಿಕವರಿ ಮಾಡಿದ ನಂತರ ಜೂನ್ 12ರಂದು ಸ್ವಇಚ್ಛಾ ಹೇಳಿಕೆಯನ್ನು ನೀಡಿದ ಬಳಿಕ ಶೂ ರಿಕವರಿಯನ್ನು ಮಾಡಿಕೊಳ್ಳಲಾಗಿದೆ. ಜೂನ್ 12ರಂದು ದರ್ಶನ್ ಅವರು ಪೊಲೀಸರ ಮುಂದೆ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯಲ್ಲಿ ಪೊಲೀಸರು ಸಾಕಷ್ಟು ತಡ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಅವರು ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ತಾನು ಚಪ್ಪಲಿಯನ್ನು ಹಾಕಿದ್ದೆ ಅನ್ನೋದನ್ನ ಹೇಳಿದ್ದಾರೆ. ಆ ಚಪ್ಪಲಿ ಶೂ ಹೆಂಗಾಯ್ತು ಅನ್ನೋದಕ್ಕೆ ಅವರು ಹೇಳಿದ್ದಾರೆ. ಈ ಕೇಸ್ನ ತನಿಖೆ ಒಂದು ರೀತಿಯಲ್ಲಿ ಮ್ಯಾಜಿಕ್ ಮಾಡಿದ ರೀತಿಯಲ್ಲಿದೆ, ಟೊಪ್ಪಿ ಒಳಗಡೆ ಏನೋ ಇಟ್ಕೊಂಡು ಮೊಲ ಬಂದಂಗೆ ತೋರಿಸಿದಂಗೆ ಇದೆ ಅಂತ ಹೇಳಿ ಆ ರೀತಿಯಾಗಿ ಅವರು ಸ್ವಇಚ್ಛಾ ಹೇಳಿಕೆಯನ್ನ ಬದಲಾವಣೆ ಮಾಡಿದ್ದಾರೆ. ರಿಕವರಿ ಮಾಡಿದ್ದು ಚಪ್ಪಲಿ ಅಂತಿದೆ. ಒಂದು ಕಡೆಯಲ್ಲಿ ಸ್ವಇಚ್ಛಾ ಹೇಳಿಕೆಯಲ್ಲಿ ಅವರು ಹೇಳ್ತಿದ್ದಾರೆ ಚಪ್ಪಲಿ ಧರಿಸಿದ್ದೆ ಅನ್ನೋದ್ರ ಹೇಳ್ತಾರೆ. ಆದರೆ ರಿಕವರಿಗೆ ಹೋದಾಗ ರಿಕವರಿಯಲ್ಲಿ ಅವರಿಗೆ ಸಿಕ್ಕಿದ್ದು ಶೂ ಎಂದು ತೋರಿಸಲಾಗಿದೆ. ಅಷ್ಟೇ ಅಲ್ಲದೆ ಇನ್ನೂ ಒಂದು ಮಾತನ್ನು ಕೇಳಿದರೆ ಶೂ, ಬಟ್ಟೆ ಇವುಗಳಲ್ಲೆಲ್ಲ ರಕ್ತದ ಕಲೆ ಇದೆ ಅನ್ನೋಂಥದ್ದು ಕೂಡ ಪೊಲೀಸರು ತಮ್ಮ ತನಿಖೆಯ ನಂತರ ಹೇಳಿದ್ದಾರೆ. ರಿಕವರಿ ಮಾಡಿದ್ದು ಮಾತ್ರ ಜೂನ್ 14ರಂದು ಮತ್ತು 15ರಂದು ಅನ್ನುವಂಥ ಅಂಶವನ್ನು ಉಲ್ಲೇಖ ಮಾಡಿದರೆ, ಅಲ್ಲಿವರೆಗೆ ಪೊಲೀಸರು ಏನು ಮಾಡ್ತಾ ಇದ್ರು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೋರ್ಟ್ಗೆ ಕೇಳಿದ್ದಾರೆ, ನ್ಯಾಯಾಲಯದ ಮುಂದೆ ಕೇಳಿದ್ದಾರೆ. ದರ್ಶನ್ ಹೇಳಿದಂತೆ ಧರಿಸಿದ್ದಂತಹ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಒಂದೊಂದು ವಸ್ತುವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೀಗೆ ದರ್ಶನ್ ಅಂದು ಧರಿಸಿದ್ದು ಚಪ್ಪಲಿಯೋ ಶೂನೋ ಈ ವಿಚಾರದಲ್ಲಿ ಗೊಂದಲ ಇದೆ. ಯಾಕಂದ್ರೆ ಅವರು ಚಪ್ಪಲಿ ಧರಿಸಿದ್ರು ಅನ್ನೋದನ್ನ ಅವರು ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳ್ತಾರೆ. ಆದರೆ ಪೊಲೀಸರು ಹೋಗಿ ರಿಕವರಿ ಮಾಡ್ಕೊಂಡು ಬಂದಾಗ ಶೂ ಧರಿಸಿದ್ರು ಅಂತ ಹೇಳ್ತಾರೆ. ಐಡಿಯಲ್ ಹೋಮ್ಸ್ ಮನೆಯಲ್ಲಿನ ವಸ್ತುಗಳನ್ನ ಐಡಿಯಲ್ ಹೋಮ್ಸ್ ಮನೆಯಲ್ಲಿ ತನ್ನೆಲ್ಲ ವಸ್ತುಗಳನ್ನ ಇಟ್ಟಿದ್ದಾಗಿ ಅವರು ಹೇಳ್ಕೊಂಡಿದ್ರು. ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ಬದಲಾವಣೆ ಮಾಡಲಾಗಿದೆ. ಅದಕ್ಕೆ ಪೂರಕವಾದಂತಹ ಸಾಂದರ್ಭಿಕ ಸಾಕ್ಷಿಗಳನ್ನ ಇವರು ನಂತರ ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ಅಂಶವನ್ನು ಹೇಳಿದ್ದಾರೆ. ಘಟನೆ ವೇಳೆ ಮನೆಯಲ್ಲಿ ಬಟ್ಟೆ, ಚಪ್ಪಲಿ ಇಟ್ಟಿದ್ದಾಗಿ ಅವರು ತಿಳಿಸಿದ್ರು. ಸ್ವಇಚ್ಛಾ ಹೇಳಿಕೆಯಲ್ಲಿ ಆರೋಪಿ ಹೇಳುತ್ತಾರೆ ತಾನು ಚಪ್ಪಲಿ ಧರಿಸಿದ್ದೆ ಅನ್ನೋಂಥನ್ನ. ಈ ಚಪ್ಪಲಿಯನ್ನೇ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಶೂಗಳು ಹೇಗಾದವು ಅನ್ನುವಂಥದ್ದು ಪ್ರಶ್ನೆ. ಚಪ್ಪಲಿ ಇದ್ದಿದ್ದು ಶೂ ಹೇಗಾಯಿತು ಅನ್ನುವಂಥ ಪ್ರಶ್ನೆಯನ್ನು ಅವರು ಕೇಳ್ತಾ ಇದ್ದಾರೆ ಕೋರ್ಟ್ಗೆ. ಶೂ ರಿಕವರಿಗೆ ಯಾವುದೇ ಸ್ವಇಚ್ಛಾ ಹೇಳಿಕೆ ಕೂಡ ದಾಖಲು ಮಾಡಿಕೊಂಡಿಲ್ಲ. ಶೂ ರಿಕವರಿಯ ನಂತರ ಅದರಲ್ಲಿ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿಲ್ಲ. ಮನೆಗೆ ಹೋಗಿ ನೋಡಿದಾಗ ಒಣೆದು ಒಣಗಿಸೋದಕ್ಕೆ ಹಾಕಲಾಗಿರುತ್ತೆ. ಬಟ್ಟೆಯನ್ನ ಮತ್ತೆ ಶೂಗಳನ್ನ ಒಗೆದು ಸರ್ಫು, ಸೋಪು ಬಳಸಿ ಒಗೆಯಲಾಗಿದೆ ಅಂತ ಉಲ್ಲೇಖ ಇದೆ ತನಿಖೆಯ ಸಂದರ್ಭದಲ್ಲಿ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಅಂಶವನ್ನು ನೋಡಿದಾಗ ಇಲ್ಲ, ಈಗ ಈ ಒಂದು ವಿಚಾರಣೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆ ನಡೀತಾ ಇದೆ. ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಈಗಾಗಲೇ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ದರ್ಶನ್ಗೆ ಈ ಒಂದು ಪ್ರಕರಣದ ಏಟು ಆಗಿರುವಂತಹ ದರ್ಶನ್ಗೆ ಯಾವ ಕಾರಣಕ್ಕಾಗಿ ಜಾಮೀನು ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾ ಇದೆ. ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರಣೆಯಲ್ಲಿ ಈಗಾಗಲೇ ಏನು ಜಾಮೀನಿಗಾಗಿ ಮೊರೆಯನ್ನು ಇಟ್ಟಿದ್ದಾರೆ.
ಜಾಮೀನಿನ ವಿಚಾರಣೆ ನಾಳೆ ಮಧ್ಯಾಹ್ನ 12:30ಕ್ಕೆ ಮುಂದೂಡಿಕೆಯಾಗಿದೆ. ಹೀಗಾಗಿ ನಾಳೆ ಮಧ್ಯಾಹ್ನ ಮತ್ತೆ ಈ ಒಂದು ವಿಚಾರಣೆ ಮುಂದುವರಿಯುವಂಥದ್ದಿದೆ. ಸುದೀರ್ಘವಾದಂತಹ ವಾದವನ್ನು ಈಗಾಗಲೇ ಮಂಡಿಸ್ತಾ ಇದ್ದಾರೆ. ದರ್ಶನ್ಗೆ ಇವತ್ತು ಕೂಡ ಜಾಮೀನು ಭಾಗ್ಯ ಏನು ಏಕಾಏಕಿ ಸಿಕ್ಕಿಲ್ಲ. ಯಾಕಂದ್ರೆ ಇದು ದರ್ಶನ್ ಕೂಡ ಗೊತ್ತಿದೆ, ಅಷ್ಟು ಸುಲಭವಾಗಿ ಇಲ್ಲಿ ಜಾಮೀನು ಸಿಗಬೇಕು ಅಂದರೆ ವಾದ ಪ್ರತಿವಾದ ಇವೆಲ್ಲವೂ ಕೂಡ ಮುಕ್ತಾಯ ಆಗಬೇಕಾಗತ್ತೆ. ಸದ್ಯಕ್ಕೆ ಸುದೀರ್ಘ ವಾದವನ್ನು ಇವತ್ತು ಸಿ ವಿ ನಾಗೇಶ್ ಅವರು ಮಂಡಿಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಇವತ್ತು ಅವರು ಮೊದಲ ಹಂತದ ವಾದವನ್ನು ಮಂಡಿಸಿದ್ದಾರೆ. ಹಂತ ಹಂತವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದರಲ್ಲಿರುವಂಥ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಅಂಶಗಳನ್ನು ಮುಂದಿಟ್ಟುಕೊಂಡು, ಹಾಗೆಯೇ ಸ್ವಇಚ್ಛಾ ಹೇಳಿಕೆ, ಆರೋಪಿಯ ಸ್ವಇಚ್ಛಾ ಹೇಳಿಕೆ, ಸಾಕ್ಷಿದಾರರ ಸ್ವಇಚ್ಛಾ ಹೇಳಿಕೆ, ಸಾಕ್ಷಿದಾರರ ಸ್ವಇಚ್ಛಾ ಹೇಳಿಕೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ನ ಹೇಳಿಕೆಯನ್ನು ಆಧರಿಸಿ ಜೂನ್ 9ರಂದೇ ಪೊಲೀಸರು ಶೆಡ್ಗೆ ಬಂದಿದ್ರು. ಅವರು ಆಗ್ಲೇನೆ ಅಲ್ಲಿದ್ದಂಥ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ರು. ನಂತರ ಪೊಲೀಸರು ದರ್ಶನ್ನ ಕರ್ಕೊಂಡು ಬಂದಾಗ ಕೇವಲ ಒಂದು ಅರ್ಧ ಫೀಟ್ ಉದ್ದದ, ಅಂದರೆ 1 ಫೀಟ್ನಷ್ಟು ದೊಡ್ಡದಲ್ಲ, ಅರ್ಧ ಫೀಟ್ ಉದ್ದದ ಕೋಲನ್ನು ಅವರು ರಿಕವರಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಅನ್ನುವಂತಹ ರೀತಿಯಾದಂತಹ ವಾದವೂ ಕೂಡ ನಡೆದಿದೆ. ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸಿ ವಿ ನಾಗೇಶ್ ಅವರು. ಆ ಅಂಶವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಒಂದು ರೀತಿಯಲ್ಲಿ ಅರೇಬಿಯನ್ ನೈಟ್ಸ್ ಕತೆ ಇದ್ದ ಹಾಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಂದರೆ ಅಲಾವುದ್ದೀನ್ನ ಅದ್ಭುತ ದೀಪ ಇದೆಯಲ್ಲ, ಆ ಸ್ವರೂಪದಲ್ಲಿ ಇದೆ. ದರ್ಶನ್ ಎಲ್ಲೂ ಕೂಡ ಯಾವ ಡ್ರೆಸ್ ಹಾಕಿದ್ದೆ ಅನ್ನೋದನ್ನ ಹೇಳಿಲ್ಲ, ಎಲ್ಲೂ ಕೂಡ ಹೇಳಿಲ್ಲ. ಯಾವ ಡ್ರೆಸ್ ಹಾಕಿದ್ದೆ ಅನ್ನೋದನ್ನು ಹೇಳಿಲ್ಲ. ಯಾವ ಬಣ್ಣದ ಶರ್ಟ್ ಪ್ಯಾಂಟ್ ಹಾಕಿದ್ದೆ ಅಂತ ಕೂಡ ಹೇಳಿಲ್ಲ ಅನ್ನೋದನ್ನ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ತನ್ನ ಸ್ವ ಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಹೇಳಿಲ್ಲ. ಯಾವ ಕಲರ್ನ ಟೀ ಶರ್ಟ್ ಹಾಕಿದ್ದೆ, ಯಾವ ಕಲರ್ದು ಪ್ಯಾಂಟ್ ಹಾಕೊಂಡಿದ್ದೆ, ಚಪ್ಪಲಿ ಹಾಕೊಂಡಿದ್ದೆ, ಶೂ ಅಲ್ಲ ಅನ್ನೋಂಥ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಬ್ಲ್ಯಾಕ್ ಕಲರ್ ಶರ್ಟ್, ಬ್ಲೂ ಜೀನ್ಸ್ ವಶಪಡಿಸ್ಕೊಂಡಂಥವ್ರು ಬ್ಲ್ಯಾಕ್ ಕಲರ್ ಶರ್ಟ್ ಮತ್ತು ಬ್ಲೂ ಜೀನ್ಸನ್ನು ವಶಪಡಿಸ್ಕೊಂಡಿದ್ದಾರೆ ದರ್ಶನ್ ಬಳಿಯಿಂದ ಅಂತ ಹೇಳಿ. ಹೀಗಾಗಿ ಆದರೆ ಅದನ್ನೇ ಅವರು ಧರಿಸಿದ್ರಾ ಗೊತ್ತಿಲ್ಲ. ಯಾಕಂದರೆ ಅದನ್ನು ಅವರು ಸ್ವ ಇಚ್ಛೆ ಹೇಳಿಕೆಯಲ್ಲಿ ಹೇಳಿಲ್ಲ. ದರ್ಶನ್ ಅವರು ಹೇಳಿಲ್ಲ ಯಾವ ಕಲರ್ನ ಶರ್ಟ್ ಹಾಕಿದ್ದೀವಿ, ಯಾವ ಬಣ್ಣದ ಪ್ಯಾಂಟ್ ಧರಿಸಿದ್ದೆ, ಇದರ ಬಗ್ಗೆ ಅವರು ಹೇಳಿಲ್ಲ ಅನ್ನುವಂಥದ್ದನ್ನು ಕೂಡ ಸಿ ವಿ ನಾಗೇಶ್ ಅವರು ತಮ್ಮ ವಾದದ ಸಂದರ್ಭದಲ್ಲಿ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ರಿಕವರಿಗೆ ಹೋದಾಗ ವಿಜಯಲಕ್ಷ್ಮಿ ಹಲವು ಶೂಗಳನ್ನು ತರ್ತಾರೆ. ಏನು, ಅವರ ಮನೆಗೆ ಹೋಗಿ ರಿಕವರಿ ಮಾಡೋದಕ್ಕೆ ಹೋದಾಗ ಹಲವು ಶೂಗಳನ್ನು ಅವರ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ತರ್ತಾರೆ. ಪೊಲೀಸ್ನವರು ಒಂದು ಜೊತೆ ಶೂ ಸೆಲೆಕ್ಟ್ ಮಾಡಿಕೊಂಡು ಬರ್ತಾರೆ. ಅಷ್ಟು ಶೂಗಳಲ್ಲಿ ಒಂದು ಜೊತೆ ಶೂವನ್ನು ಸೆಲೆಕ್ಟ್ ಮಾಡಿಕೊಂಡು ಬಂದಿದ್ದಾರೆ ಪೊಲೀಸರು ಅನ್ನುವಂಥದ್ದನ್ನು ಇಲ್ಲಿ ಸಿ ವಿ ನಾಗೇಶ್ ಅವರು ಹೇಳಿದ್ದಾರೆ. ಅಂದರೆ ಇದು ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಅವರು ಮಾಡುವಂತಹ ವಾದ ಆಗಿರುತ್ತೆ. ಇದೇ ಅಂತಿಮವಾದಂತಹ ವಾದ ಅಥವಾ ಹಿಂಗಿನೇ ಆಗುತ್ತೆ ಅಂತ ಹೇಳಲ್ಲ. ಇದು ವಾದದ ಸರಣಿಯಲ್ಲಿ ನಾಗೇಶ್ ಅವರು ಮುಂದಿಡ್ತಿರುವಂಥದ್ದು. ಕೋರ್ಟ್ನ ಗಮನಕ್ಕೆ ಇಂತಹ ಅಂಶಗಳು ಇಲ್ಲಿ ಮಿಸ್ಸಿಂಗ್ ಲಿಂಕ್ಗಳಿದ್ದಾವೆ, ಇದು ಸ್ಪಷ್ಟತೆ ಇಲ್ಲ, ಇದರಲ್ಲಿ ಲೋಪಗಳಿದ್ದಾವೆ, ಇದರಲ್ಲಿ ಪೂರ್ಣವಾದಂತಹ ಗೊಂದಲಗಳು ಇಲ್ಲದೇ ಇರುವಂತಹ ಅಂಶಗಳಿಲ್ಲ ಅನ್ನುವಂಥದ್ದು. ಅಂದರೆ ಇದು ಗೊಂದಲ ಮೂಡಿಸುತ್ತೆ ಅನ್ನುವಂತಹ ದಾಟಿಯಲ್ಲೂ ಕೂಡ ಈ ವಾದವನ್ನು ಕೂಡ ಮಾಡಿದ್ದಾರೆ. ಇನ್ನು ಆರಂಭದಿಂದಲೂ ಕೂಡ ಏನೇನೆಲ್ಲ ಇವತ್ತು ವಾದ ನಡೆದಿದೆ ಅನ್ನೋದನ್ನು ನೋಡ್ತಾ ಹೋದರೆ, ಮರದ ಕೊಂಬೆ, ಹಗ್ಗದ ತುಂಡುಗಳ ರಿಕವರಿ ಬಗ್ಗೆಯೂ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡ್ಕೊಂಡಿದ್ದಾರೆ. ಅಂದರೆ ತಮ್ಮ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಾಗ ಮಹಜರು ವರದಿಯಲ್ಲಿ ಇಂಥವನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿ ಶವ ಹೇಗೆ ನಾಯಿಗಳು ತಿಂದಿವೆ ಅಂತ ವರದಿ ಇದೆ. ರೇಣುಕಾಸ್ವಾಮಿಯ ಕಿವಿಯನ್ನ ನಾಯಿಗಳು ತಿಂದಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ವರದಿ ಇದೆ. ಪೊಲೀಸರ ಪ್ರತಿ ತನಿಖಾ ವರದಿ ಮಾಧ್ಯಮಗಳಿಗೆ ಹೇಗೆ ಸಿಕ್ತು ಅನ್ನುವಂಥ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಕೇಳಿದ್ದಾರೆ. ಪೊಲೀಸರು ಹಂತ ಹಂತವಾಗಿ ನಡೆಸ್ಕೊಂಡು ಬಂದಿರುವಂತಹ ತನಿಖೆಯ ಪ್ರತಿಯೊಂದು ವರದಿಯೂ ಕೂಡ ಮಾಧ್ಯಮದವರಿಗೆ ಹೆಂಗೆ ಲೀಕ್ ಆಯಿತು. ನೀರಿನ ಬಾಟಲನ್ನು ಕೂಡ ಸಾಕ್ಷಿಯಾಗಿ ಇವರು ತೋರಿಸಿದ್ದಾರೆ. ಪೊಲೀಸರು ಇಲ್ಲಿ ಒಂದು ನೀರಿನ ಬಾಟ್ಲಿಯನ್ನು ಕೂಡ ಸಾಕ್ಷಿಯಾಗಿ ತೋರಿಸಿದ್ದಾರೆ. ಹಾಗೆಯೇ ಜೂನ್ 9ಕ್ಕೆ ರಿಕವರಿ ಅಂತಾರೆ. ಜೂನ್ 9ಕ್ಕೆ ಮಾಧ್ಯಮಗಳಿಗೆ ಹೇಗೆ ಸಿಕ್ತು ಅನ್ನುವಂಥ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಕೇಳಿದ್ದಾರೆ. ಯಾವ ಸ್ವರೂಪದಲ್ಲಿ ವಾಟರ್ ಬಾಟಲ್ ಮೇಲೆ ಸ್ಟೋನಿ ಬ್ರೂಕ್ಸ್ ಅಂತ ಇದೆ. ವಾಟರ್ ಬಾಟಲ್ ಮೇಲೆ ಬರೆದಿರುವಂತಹ ಅಂಶ ಸ್ಟೋನಿ ಬ್ರೂಕ್ಸ್ ಅಂದರೆ ಅಲ್ಲಿದ್ದ ತಂದಿರೋ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ನ ಬಾಟ್ಲಿ ಅಂತ ಹೇಳಿ. ವಾಟರ್ ಬಾಟಲ್ ಮೇಲೆ ರಕ್ತದ ಕಲೆ ಕೂಡ ಇದೆ ಅನ್ನುವಂಥದ್ದರ ಬಗ್ಗೆ ಉಲ್ಲೇಖ ಆಗಿದೆ. 11/6/2024 ದರ್ಶನ್ ನೀಡಿದ ಸ್ವ ಇಚ್ಛಾ ಹೇಳಿಕೆಯನ್ನ ಕೂಡ ಇದೇ ಸಂದರ್ಭದಲ್ಲಿ ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಪೊಲೀಸರ ತನಿಖಾ ವರದಿಯಲ್ಲೇನೆ ಲೋಪಗಳು ಎದ್ದು ಕಾಣ್ತಾ ಇದ್ದಾವೆ ಅನ್ನೋದನ್ನ ಸಿ ವಿ ನಾಗೇಶ್ ಅವರು ತಮ್ಮ ವಾದದಲ್ಲಿ ಹೇಳಿದ್ದಾರೆ. ಜೂನ್ 10ಕ್ಕೆ ಸರೆಂಡರ್ ಆದ ಆರೋಪಿಗಳ ಸ್ವ ಇಚ್ಛಾ ಹೇಳಿಕೆಯೂ ಕೂಡ
ನಮ್ಮ ಮುಂದೆ ಇದೆ ಅನ್ನೋದನ್ನು ಹೇಳಿದ್ದಾರೆ. ಜೂನ್ 11ಕ್ಕೆ ಆರೋಪಿಯನ್ನು ಬಂಧಿಸಿದ್ದೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಅಂದರೆ ದರ್ಶನನ್ನು ಬಂಧಿಸಿದ್ವಿ ಅಂತ ಹೇಳಿ. ಜೂನ್ 12ಕ್ಕೆ ಎಲ್ಲ ಹೇಳಿಕೆಯನ್ನು ದಾಖಲಿಸಿದ್ದೀವಿ, ಎಲ್ಲರ ಸ್ವಇಚ್ಛಾ ಹೇಳಿಕೆಯನ್ನು ಜೂನ್ 12ರಂದು ನಾವು ದಾಖಲಿಸಿದ್ದೀವಿ ಅಂತ ಹೇಳಿದ್ದಾರೆ. ತನಿಖೆ ನಡೆಸದೆ ಒಂದು ದಿನದಲ್ಲೇ ಹೇಳಿಕೆ ದಾಖಲಿಸಿದ್ದು ಹೇಗೆ ಅಂದರೆ ಈ ಅರೆಸ್ಟ್ ಇಂದ ಸ್ವಇಚ್ಛಾ ಹೇಳಿಕೆಯ ನಡುವೆ ಇರುವಂತ ಒಂದು ದಿವಸದಲ್ಲಿ ಹೇಗೆ ಇವರು ತನಿಖೆ ನಡೆಸದೇನೆ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲಿಸಿಕೊಂಡ್ರು ಅಂತ ಹೇಳಿ ಪೊಲೀಸರೇ ಎಲ್ಲಾ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದನ್ನು ನೋಡ್ತಾ ಹೋದಾಗ ಇಲ್ಲಿರುವಂತ ಅನುಮಾನಗಳು ಬರುವಂತದ್ದು ಪೊಲೀಸರು ಎಲ್ಲೋ ಕಡೆ ಸೃಷ್ಟಿ ಮಾಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಆರೋಪಿ ಪ್ರದೂಷ್ ಕೂಡ ಕಾಲ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಈ ಅಂಶಗಳಿದ್ದಾವೆ. PSI ವಿನಯ್ ಹೇಳಿಕೆಯಲ್ಲಿ ಜೂನ್ 8 ಅಂತ ಮಾಹಿತಿ ಇದೆ. ಜೂನ್ 8ನೇ ತಾರೀಕಿಗೆ ಕಾಲ್ ಬಂದಿದೆ ಅನ್ನುವಂತಹ ಮಾಹಿತಿ ಇದೆ. ಕೊಲೆ ಮಾಡಿರೋದು ದರ್ಶನ್ ಅಭಿಮಾನಿ ಅಂತಾನೂ ಕೂಡ ಹೇಳಿದ್ದಾರೆ. ಅದರಲ್ಲಿ ಅವರು ಹೇಳ್ಕೊಂಡಿದ್ರೆ ಕೊಲೆ ಮಾಡಿರೋದು ದರ್ಶನ್ ಅಭಿಮಾನಿ ಅಂತ ಹೇಳಿ. ಪ್ರತ್ಯಕ್ಷದರ್ಶಿ ಹೇಳಿಕೆ ಪ್ರಕಾರ ಜೂನ್ 9ರಂದು ಪೊಲೀಸರು ಬಂದಿದ್ರು, ಶೆಡ್ಗೆ ಬಂದಿದ್ರು ಅಂತ ಹೇಳಿ. ಜೂನ್ 9ರಂದು ಬಂದು ಜೂನ್ 9ರಂದೇ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಶೆಡ್ನಿಂದ. ಜೂನ್ 11ರಂದು ಅರೆಸ್ಟ್ ಆಗ್ತಾರಲ್ಲ, ಜೂನ್ 9ರಂದೇ ಶೆಡ್ನಿಂದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಶೆಡ್ ಸೆಕ್ಯೂರಿಟಿ ಗಾರ್ಡ್ CRPC 164 ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. CRPC 164 ಅಡಿಯಲ್ಲಿ ಅವರು ಕೂಡ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಉತ್ತರ ಭಾರತ ಮೂಲದವನು ಕನ್ನಡ ಸರಿಯಾಗಿ ಬರೋದಿಲ್ಲ ಅನ್ನುವಂಥದ್ದು ಕೂಡ ಇದರಲ್ಲಿ ಉಲ್ಲೇಖ ಆಗಿತ್ತು. ಎಟಿಯೋಸ್ ಕಾರು, ರೆಡ್ ಕಲರ್ ಕಾರು ಕೂಡ ಬಂತು ಅನ್ನೋದನ್ನು ಕೂಡ ಆತ ಉಲ್ಲೇಖ ಮಾಡಿದ್ದ. ಒಂದೊಂದೇ ಕಾರುಗಳು ಬರೋಕೆ ಶುರು ಆದವು ಅನ್ನೋದನ್ನು ಕೂಡ ಸೆಕ್ಯೂರಿಟಿ ಹೇಳಿದ್ದ. ಇದು ಈ ಘಟನೆ ನಡೆದಂತಹ ದಿವಸದ ಬಗ್ಗೆ ಆತ ಎಕ್ಸಾಂಪಲ್ ಕೊಟ್ಟಿರುವಂಥದ್ದು. ಇದು ಕ್ಲಾಸಿಕ್ ಇನ್ವೆಸ್ಟಿಗೇಷನ್ ಅಲ್ಲ. ಈ ಇನ್ವೆಸ್ಟಿಗೇಷನ್, ಈ ತನಿಖೆ ಕ್ಲಾಸಿಕ್ ಇನ್ವೆಸ್ಟಿಗೇಷನ್ ಅಲ್ಲ ಅನ್ನುವಂಥದ್ದನ್ನ CV ನಾಗೇಶ್ವರ್ ತಮ್ಮ ವಾದದ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೂನ್ 12ಕ್ಕೆ ರಕ್ತದ ಕಲೆ ಇದ್ದ ವಸ್ತುಗಳನ್ನು ರಿಕವರಿ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಪೊಲೀಸರ ತನಿಖೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಾಗಿದೆ ಅಂತ. ಜೂನ್ 8ರಿಂದ 12ರವರೆಗೂ ಯಾಕೆ ಸೀಸ್ ಮಾಡಿಲ್ಲ, ಆ ಸ್ಥಳದ ಸೀಸ್ ಯಾಕೆ ಮಾಡಿಲ್ಲ, 3 ದಿನಗಳ ಕಾಲ ಪೊಲೀಸರು ಸಾಕ್ಷಿಗಳನ್ನು ಯಾಕೆ ಮುಟ್ಟಿರಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ನನ್ನ ಪ್ರಕಾರ ಇದೊಂದು ಅತ್ಯಂತ ಕೆಟ್ಟ ತನಿಖೆ ಅನ್ನುವಂಥದ್ದನ್ನ CV ನಾಗೇಶ್ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಈ ಮೂಲಕ ತಾವು ಯಾರನ್ನ ಡಿಫೆಂಡ್ ಮಾಡ್ಕೊಳ್ತಿದಾರಲ್ಲ ಅವರನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಅವರು ಈ ತನಿಖೆಯಲ್ಲಿರುವಂತಹ ಪ್ರತಿಯೊಂದು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿ, ನೋಡಿ ಇಂಥ ಲೋಪದೇಶಗಳು ಇದಾವೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ CV ನಾಗೇಶ್ ಅವರು ಎತ್ತಿರುವಂತಹ ಇಷ್ಟು ಅಂಶಗಳಿಗೂ ಕೂಡ ಪ್ರತಿ ವಾದವನ್ನು ಮಂಡಿಸ್ತಾರೆ SPP ಅವರು ತಮ್ಮ ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಏನೇನು ವಿಚಾರಗಳನ್ನು ಕೋರ್ಟ್ನ ಗಮನಕ್ಕೆ ತರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ದರ್ಶನ್ ಅವರ ಬೇಲ್ ಭವಿಷ್ಯ ನಿಂತಿರುವಂಥದ್ದು ಕೂಡ ಇದರ ಆಧಾರದ ಮೇಲೆ. ನಿಜಕ್ಕೂ ದರ್ಶನ್ಗೆ ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನೋಂಥ ನಿರ್ಧಾರ ಆಗುವಂಥದ್ದು ಕೇವಲ CV ನಾಗೇಶ್ ಅವರ ವಾದದ ಮೇಲೆ ಅಲ್ಲ, ಜೊತೆಗೆ SPP ಅವರ ವಾದ ಇರುತ್ತೆ. SPP ಏನೇನು ಅಂಶಗಳ ಮೂಲಕವಾಗಿ ಇದನ್ನು ಕೌಂಟರ್ ಮಾಡ್ತಾರೆ, ಎಲ್ಲೆಲ್ಲಿ ಡಿಫೆನ್ಸ್ ಲಾಯರ್ ಯಾವ ವಿಚಾರಗಳನ್ನ ಕೇಳ್ತಿದ್ದಾರೆ, ಯಾವುದನ್ನು ಹೈಲೈಟ್ ಮಾಡ್ತಾ ಇದ್ದಾರಲ್ಲ ಹಾಗೇನೆ ಅವರು ಕೂಡ ಹೈಲೈಟ್ ಮಾಡೋದಕ್ಕೆ ಬಹಳಷ್ಟು ಅಂಶಗಳು ಇದ್ದೇ ಇರ್ತವೆ. ನಾಳೆ 12:30ಕ್ಕೆ ಈಗ ಇದರ ವಿಚಾರಣೆ ಮುಂದೂಡಿಕೆ ಆಗಿದೆ. ಮೂಡಾ ಟೆನ್ಷನ್ ಅಲುಗಾಡ್ತಿದೆ CM ಕುರ್ಚಿ. ದಲಿತ ಹಿಂದುಳಿದ ನಾಯಕರ ಪ್ಲಾನ್ ಏನು, ದಿಲ್ಲಿಯಲ್ಲಿ ಆದ ಭೇಟಿಯ ಸೀಕ್ರೆಟ್ ಏನು, ಸಿದ್ದರಾಮಯ್ಯ ದೆಹಲಿಗೆ ಹೋಗುವುದಿಲ್ವಾ? ಇದುವೇ ಚದುರಂಗದ 2ನೇ ಸ್ಟೋರಿ. ನಾನ್ ಸ್ಟಾಪ್ ಕುರ್ಚಿ ಆಟ. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದ್ದಾವೆ. ಹೈಕಮಾಂಡ್ ಭೇಟಿಯಾಗಿದ್ದಾರೆ. ಸಾಹುಕಾರ್ ಹೋಗಿ ಹೈಕಮಾಂಡ್ ಭೇಟಿಯಾಗಿ ಬಂದಿದ್ದಾರೆ. AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ಖರ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಚರ್ಚೆಯೂ ಕೂಡ ನಡೆದಿದೆ. ಕರ್ನಾಟಕದವರೇ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಮೊನ್ನೆಷ್ಟೇ ಹರಿಯಾಣದ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಒಂದು ಸ್ವಲ್ಪ ಹುಷಾರು ಕೂಡ ತಪ್ಪಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. ಅದಾದ ನಂತರ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವಂಥ ಇವೆಲ್ಲವೂ ಕೂಡ ಕಾಮನ್ ಇದ್ದೇ ಇರುತ್ತೆ. ಆದರೆ ಈ ಸಮಯ ಸಂದರ್ಭಗಳಿದಾವಲ್ಲ, ಇದು ಕುತೂಹಲವನ್ನು, ರಾಜಕೀಯವಾಗಿರುವಂತಹ ಅನೇಕ ಲೆಕ್ಕಾಚಾರಗಳನ್ನು ಹುಟ್ಟು ಹಾಕುತ್ತೆ. ಯಾವ ಸ್ವರೂಪದಲ್ಲಿ ಇಲ್ಲಿ ಒಂದು ನಾನ್ ಸ್ಟಾಪ್ ಕುರ್ಚಿ ಆಟ ನಡೆದಿದೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ನಾನ್ ಸ್ಟಾಪ್ ಕುರ್ಚಿ ಆಟ ಇದು ಈಗ ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇದ್ದಾವೆ. ಮತ್ತು ವಿಶೇಷವಾಗಿ CM ಕುರ್ಚಿಗೆ ಕಿಡಿ ಹೊತ್ತಿಸಿದೆ ಮೂಡಾ ಹಗರಣ. ಮೂಡಾ ಹಗರಣದ ನಂತರ
CM ಕುರ್ಚಿ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇದೆ. ಸಾಮಾನ್ಯವಾಗಿ ಸಮ್ಮಿಶ್ರ ಸರ್ಕಾರಗಳಿದ್ದಾಗ ಕೇಳ್ತಾ ಇರ್ತಾರೆ, ಈ ಸರ್ಕಾರ ಎಷ್ಟು ದಿವಸ ಇರುತ್ತೆ, ಈ ಸರ್ಕಾರ ಯಾವಾಗ ಹೋಗುತ್ತೆ, ಈ ಮುಖ್ಯಮಂತ್ರಿ ಬದಲಾಗ್ತಾ ಇರ್ತಾರೆ. ಆದರೆ ಈಗ ಬಹುಮತದ ಸರ್ಕಾರದಲ್ಲೇ ಕುರ್ಚಿ ಕಚ್ಚಾಟ ಅಥವಾ ಕುರ್ಚಿ ಉಳಿಯುತ್ತಾ ಉರುಳುತ್ತಾ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಭೇಟಿಯಾಗಿದ್ದಾರೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬಹಳ ಮುಖ್ಯವಾಗಿ CM ರಾಜೀನಾಮೆ ಪರಿಸ್ಥಿತಿ ಎದುರಾಗುತ್ತಾ ಅನ್ನುವಂಥ ವಿಚಾರದ ಸುತ್ತಲೂ ಏನಾದರೂ ಮಾತನಾಡಿದ್ದಾರಾ ಅನ್ನುವಂತಹ ಅನುಮಾನ ಇದ್ದೇ ಇದೆ. ರಾಜೀನಾಮೆ ನೀಡಿದರೆ ನೆಕ್ಸ್ಟ್ CM ಯಾರು ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವ ಆಗುತ್ತೆ. ಇಂತಹ ಒಂದು ವಿಚಾರದ ಬಗ್ಗೆ ಏನಾದರೂ ಅವರು ಚರ್ಚೆ ನಡೆಸಿದ್ರ, ವರಿಷ್ಠರನ್ನ ಭೇಟಿಯಾಗಿ ಸತೀಶ್ ಅವರೇನಾದರೂ ಲಾಬಿ ನಡೆಸೋದಕ್ಕೆ ಮುಂದಾದ್ರ, ಲಾಬಿ ಆದರೆ ಎಕ್ಸಾಕ್ಟ್ ಅದು ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಲಾಬಿ ಮಾತ್ರ ಆಗೋದಿಲ್ಲ, ಸಿದ್ದರಾಮಯ್ಯನವರ ಪರವಾಗಿಯೂ ಕೂಡ ಏನಾದರೂ ಲಾಬಿ ಮಾಡಿದ್ರಾ ಅನ್ನುವಂತಹ ಅಂಶವೂ ಕೂಡ. ಯಾಕಂದರೆ ಸಿದ್ದರಾಮಯ್ಯ ಪರವಾಗಿಯೇ ಶಾಸಕರ ಬಲವನ್ನು ಪ್ರದರ್ಶಿಸುವಂತಹ ನಿಟ್ಟಲ್ಲೂ ಕೂಡ ಲಾಬಿಯನ್ನು ಮಾಡಿದಾರ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಅನುಮಾನವೂ ಕೂಡ ಇದೆ. ಯಾಕಂದರೆ ಈ ವಿಚಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಬೆನ್ನಿಗೆ ಬಲವಾಗಿ ನಿಂತಂಥವರು ಸತೀಶ್ ಜಾರಕಿಹೊಳಿ. ಯಾವುದೇ ರೀತಿಯಲ್ಲಿ ಇಲ್ಲ ನಾನು ಅವರ ಬೆಂಬಲಕ್ಕೆ ನಿಂತೀನಿ, ಅವರ ಬೆನ್ನಿಗೆ ನಿಂತೀನಿ ಅಂತೇಳೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿದ್ದೀನಿ, ಅವರ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದು ಬದಲಿಸದಂತೆ ಒತ್ತಡ ಹೇರುವಂತಹ ತಂತ್ರಗಾರಿಕೆಯನ್ನು ಸತೀಶ್ ಜಾರಕಿಹೊಳಿ ಅವರು ಅನುಸರಿಸಿದ್ದಾರಾ ಅನ್ನುವಂಥ ಅನುಮಾನವೂ ಕೂಡ ಇದೆ. ಸತೀಶ್ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ, ತೋರಿಸ್ತೀನಿ. ಎಲ್ಲಿ ಎದ್ದೇ ಇಲ್ಲ, ಎಲ್ಲಿದೆ ಎದ್ದೇ ಇಲ್ಲ, ಯಾವುದೇ ಎದ್ದೇ ಇಲ್ಲ, ಯಾರು ಎದ್ದೇ ಇಲ್ಲ, ದಲಿತ ಅಂತ ಏನಿಲ್ಲ, ಏನಿಲ್ಲ. ಅರ್ಧ ಗಂಟೆ 1 ಗಂಟೆ ಕೂತಿದ್ದೀವಿ, ಚರ್ಚೆ ಮಾಡಿದ್ವಿ ಅಷ್ಟೇ, ಚರ್ಚೆ ಮಾಡಿದ್ವಿ. ಯಾವುದಿಲ್ಲ, ಯಾವುದೇ ಹಗರಣ ಇಲ್ಲ. ರಾಜಕೀಯ ನಮ್ಮ ಕೆಲವು ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ವಿ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ಯಾವುದು ಮಾಡೋರು ಅದಕ್ಕೇನು ಫ್ರೀಯಾಗಿ ಮಾಡ್ತಾರೆ, ಅದೇನು ಅದಕ್ಕೇನು ದುಡ್ಡು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಟ್ರೋಲ್ ಹಾಗೆ ಆಗ್ತದೆ, ಅವ್ರವ್ರ ಅಭಿಮಾನಿಗಳು ಮಾಡ್ತಾರೆ, ಅದಕ್ಕೂ ಈ ಬದಲಾವಣೆಗೆ ಏನೂ ಸಂಬಂಧ ಇಲ್ಲ. ಹೀಗೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಮಾತನಾಡ್ಕೊಂಡು ಬಂದಿದ್ದಾರೆ. ನಮ್ಮದೇ ಆದಂಥ ಕೆಲವು ಸಮಸ್ಯೆಗಳು ಕೂಡ ಇದ್ವು ಅನ್ನೋಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಆದರೆ ಸ್ಥಳೀಯ ಜಿಲ್ಲಾ ಮಟ್ಟದ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗಿ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ಮಾತನಾಡ್ಕೊಂಡು ಬರ್ತಾರಾ ಅನ್ನುವಂಥ ಅನುಮಾನವೂ ಕೂಡ ಇದೆ. ಯಾಕಂದರೆ ಅದನ್ನು ಮಾತನಾಡೋದಕ್ಕೆ ರಾಜ್ಯ ಅಧ್ಯಕ್ಷರು ಇರ್ತಾರೆ, ಅವ್ರ ಜೊತೆಗೆ ಮಾತನಾಡುವಂಥ ಸರ್ವೇ ಸಾಮಾನ್ಯ ಸಹಜ ಪ್ರಕ್ರಿಯೆಗಳು ಆಗಿರ್ತವೆ. ಆದರೆ ಇಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಹೈಕಮಾಂಡ್ಗೂ ಕೂಡ ಒಂದಿಷ್ಟು ಟೆನ್ಷನ್ಗಳು ಇದ್ದೇ ಇದ್ದಾವೆ. ಮುಡಾ ಹಗರಣದ ನಂತರ ಕಾಂಗ್ರೆಸ್ನಲ್ಲಿ ಗೊಂದಲಗಳು ಮುಗಿತಾ ಇಲ್ಲ, ಒಂದಾದ ಮೇಲೆ ಒಂದು ಗೊಂದಲಗಳು ಸೃಷ್ಟಿ ಆಗ್ತಾನೆ ಇದ್ದಾವೆ. ಯಾಕಂದರೆ ಮೂಡಾ ಹಗರಣದಲ್ಲಿ ಖುದ್ದು ಮುಖ್ಯಮಂತ್ರಿಯವರೇ ಸಿಲುಕಿರುವಂಥದ್ದು. ಸಿದ್ದರಾಮಯ್ಯ ಬದಲಾವಣೆ ಸಾಧ್ಯತೆ ಬಗ್ಗೆ ಚರ್ಚೆಗಳು ಮುಂದುವರಿದಿದ್ದಾವೆ. ಅವರು ಬದಲಾಗಲ್ವಾ ಇದು ಪ್ರತಿ ದಿವಸ ಬೆಳಗ್ಗೆ ಸಂಜೆ ಇಂಥದ್ದೇ ಚರ್ಚೆಗಳು ಆಗ್ತಾ ಇದ್ದಾವೆ. ಕಾಂಗ್ರೆಸ್ನಲ್ಲೂ ಕೂಡ ಈ ಚರ್ಚೆ ಬಹಳ ಜೋರಾಗಿ ಸಾಗ್ತಾ ಇದೆ. 5 ವರ್ಷ ಸಿದ್ದರಾಮಯ್ಯ CM ಎಂದು ಒಂದೆಡೆ ಪ್ರತಿಪಾದನೆಯೂ ಕೂಡ ನಡೀತಾ ಇದೆ ಏಕಕಾಲದಲ್ಲಿನೇ. ಒಂದು ಕಡೆಯಲ್ಲಿ ಹೇಳ್ತಾರೆ 5 ವರ್ಷದವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳುವಂತಹ ನಾಯಕರುಗಳು ಕೂಡ ಇದ್ದಾರೆ. ಅವರೇ ಪಕ್ಕದಲ್ಲಿ ಹೋದಾಗ ಇಲ್ಲ ಬದಲಾವಣೆ ಆದರೂ ಆಗಬಹುದೇನೋ ಅನ್ನುವಂಥ ಬಹುತೇಕ ಆಂತರ್ಯದಲ್ಲಿ ಹೊಂದಿರುವಂತಹ ಅಂಶವೂ ಕೂಡ ಗುಟ್ಟಾಗೇನೂ ಇಲ್ಲ. ಇಡಿ ತನಿಖೆಯಲ್ಲಿ ಹೆಚ್ಚು ಕಮ್ಮಿ ಆದರೆ ರಾಜೀನಾಮೆ ಸಾಧ್ಯತೆ ಇದ್ದೇ ಇದೆ. ಯಾಕಂದರೆ ಇಡಿ ತನಿಖೆ ಹೇಗೆ ಸಾಗುತ್ತೆ ಅನ್ನೋದನ್ನು ಅಂದಾಜಿಸೋದು ಕಾಂಗ್ರೆಸ್ಗೆ ಈ ಹಂತದಲ್ಲಿ ಅಷ್ಟು ಸುಲಭದ ಮಾತಲ್ಲ. ಇಡಿ ಏನು ಮಾಡಬಹುದು, ವಾಟ್ ನೆಕ್ಸ್ಟ್ ಅನ್ನುವಂಥ ವಿಚಾರಕ್ಕೆ ಬಂದಾಗ ಸ್ಪಷ್ಟ ಉತ್ತರ ಯಾರಲ್ಲೂ ಕೂಡ ಇಲ್ಲ. ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇಡಿ ಏನು ಮಾಡುತ್ತೆ ಅನ್ನುವಂಥದ್ದು. ಹಾಗೆ ಒಂದು ವೇಳೆ ಸಿದ್ದರಾಮಯ್ಯನವ್ರಿಗೆ ಕಾನೂನಿನ ರಕ್ಷಣೆ ಸಿಗದೆ ಹೋದರೆ ಇಡಿಯಿಂದ ಏನು ಬೇಕಿದ್ರೂ ಆಗ್ಬೋದು. ಸಿದ್ದರಾಮಯ್ಯ ವಿಚಾರದಲ್ಲಿ ಹೈಕಮಾಂಡ್ಗೂ ಕೂಡ ಇದೇ ಕಾರಣಕ್ಕಾಗಿ ಗೊಂದಲಗಳಿದ್ದಾವೆ. ಏನು ನಿರ್ಧಾರವನ್ನು ಕೈಗೊಳ್ಳೋದು? ಸಿದ್ದರಾಮಯ್ಯನವ್ರನ್ನ ಏಕಾಏಕಿ ಸ್ಟೆಪ್ ಡೌನ್ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ರಾಜೀನಾಮೆ ಕೊಟ್ಟು ನೈತಿಕತೆಯನ್ನು ಪ್ರದರ್ಶಿಸಿ ಅಂತೇಳಿ ಪಾಠ ಹೇಳುವಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ಇಲ್ಲ. ಕೇವಲ FIR ಆಧರಿಸಿ ರಾಜೀನಾಮೆ ಪಡೆಯದೇ ಇರೋದಕ್ಕೆ ತೀರ್ಮಾನಕ್ಕೆ ಈಗಾಗಲೇ ಕಾಂಗ್ರೆಸ್ನವರು ಬಂದಿದ್ದಾರೆ. ಕೇವಲ FIR ಆಧರಿಸಿ, ಯಾಕಂದರೆ FIR ಹಾಕಿಸ್ತಾರೆ ಇವರು ಅನ್ನೋಂಥದ್ದು ಕಾಂಗ್ರೆಸ್ನವರು ಮಾಡ್ತಾ ಇರುವಂಥ ವಾದ. ಇದೇ ಕಾರಣಕ್ಕಾಗಿಯೇ ಅವರು ರಾಜೀನಾಮೆ ಪಡೆಯದೇ ಇರೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಒಂದು ವೇಳೆ ಬಂಧನ ಆದರೆ, ಅಂದರೆ ಸಿದ್ದರಾಮಯ್ಯನವ್ರನ್ನ ಇಡಿ ಏನಾದರೂ ಬಂಧಿಸಿದರೆ ಆಗ CM ಆಗಿ ಮುಂದುವರಿಯುವಂಥದ್ದು ಕಷ್ಟ ಸಾಧ್ಯ ಆಗುತ್ತೆ. ವಿಶೇಷವಾಗಿ ಒಂದು ಅಂಶವನ್ನು ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಳೇಬೇಕು. ಕೇಜ್ರಿವಾಲ್ನ ರೀತಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ, ವಿಶೇಷವಾಗಿ ಇಲ್ಲಿ ಕೇಜ್ರಿವಾಲ್ ಮಾದರಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸುವಂಥದ್ದು ಅಸಾಧ್ಯ. ಈ ಹಂತದಲ್ಲೂ ಕೂಡ ಅದು ಅಸಾಧ್ಯ. CM ವಿರುದ್ಧ ರಾಜಕೀಯ ಷಡ್ಯಂತ್ರ ಅಂತ ಬಿಂಬಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು. ಏನೇನೋ ರೀತಿಯಲ್ಲೂ ಕೂಡ ಹೇಳ್ತಾ ಇದ್ದಾರೆ CM ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತೇಳಿ. ಪರಿಸ್ಥಿತಿ ಕೈ ಮೀರಿದರೆ ಮಾತ್ರ
ಪರ್ಯಾಯ ನಿರ್ಣಯವನ್ನು ಕೈಗೊಳ್ಳೋದಕ್ಕೆ ಕಾಂಗ್ರೆಸ್ ಚಿಂತನೆಯನ್ನು ನಡೆಸಿದೆ. ಅಂದರೆ ಪರಿಸ್ಥಿತಿ ಕೈಮೀರಿದ್ರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಅರೆಸ್ಟ್ನಂತಹ ಪರಿಸ್ಥಿತಿ ನಿರ್ಮಾಣ ಆದರೆ ಮಾತ್ರ ಪರ್ಯಾಯ ಯೋಚನೆಯನ್ನು ಕಾಂಗ್ರೆಸ್ನವರು ಮಾಡಬಹುದು. ಇದೇ ಕಾರಣದಿಂದ ಬಹಿರಂಗವಾಗಿ ಎಲ್ಲ ನಾಯಕರಿಂದಲೂ ಕೂಡ ಸಿಎಂ ಪರವಾದಂಥ ಹೇಳಿಕೆಗಳು ಒಬ್ಬರಾದ ಮೇಲೆ ಒಬ್ಬರು ಕೊಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಡಿ ಕೆ ಸುರೇಶ್ ಅವರು ಕೂಡ ಇವತ್ತು ಹೇಳಿದ್ದಾರೆ, ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವ ಮಾತನ್ನ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಕೂಡ ಇವತ್ತು ಹೇಳಿದ್ದಾರೆ. ಸಿದ್ದರಾಮಯ್ಯ ಬಣದಿಂದ ಮತ್ತೊಂದೆಡೆ ದೆಹಲಿ ಮಟ್ಟದಲ್ಲೂ ಕೂಡ ಲಾಬಿ ನಡೀತಿದೆಯಾ ಅನ್ನುವಂಥ ಅನುಮಾನ ಶುರುವಾಗಿದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಈ ಹಂತದಲ್ಲಿ ಹೋಗಿ ದೆಹಲಿಯಲ್ಲಿ ಮಾತನಾಡಿರೋದನ್ನು ನೋಡಿದರೆ ಸಿದ್ದರಾಮಯ್ಯರನ್ನು ಬದಲಿಸಿದರೆ ಪರಿಸ್ಥಿತಿ ಕೈ ಮೀರುವ ಎಚ್ಚರಿಕೆಯನ್ನು ನೀಡುವ ಒಂದು ಚರ್ಚೆಯೂ ಆಗಿರುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಸಿದ್ದು ಆಪ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದೇ ಇದೆ. ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಏನೇ ಮಾಡೋದಿದ್ರು ಕೂಡ ಅವರ ಬೆಂಬಲಿಗರ ವಿಶ್ವಾಸಕ್ಕೆ ಪಡ್ಕೊಳ್ಳುವಂಥದ್ದು ಕಾಂಗ್ರೆಸ್ಗೆ ಈ ಹಂತದಲ್ಲಿ ಅನಿವಾರ್ಯ ಆಗಿದೆ. ಇನ್ನು 5 ವರ್ಷ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀವಿ. ಎಲ್ಲ ಬೆಳವಣಿಗೆಗಳನ್ನು ಹೈಕಮಾಂಡ್ ಚರ್ಚೆ ಮಾಡ್ತೀರಾ ಸರ್? 27-22 ತಾವು ದೆಹಲಿ ಪ್ರವಾಸ ನಿಗದಿ ಆಗಿದೆ ಅಂತ ಮಾಹಿತಿ ಬಂದಿರ್ತದೆ. ಹೋಗಲ್ರಿ, ಯಾವನೇ ಎಷ್ಟು ಸಾರಿ ಕೇಳ್ತೀಯ ಅದನ್ನ ಸರ್? ಒಂದು ವಿಷಯ ಸರ್, ಡೆಲ್ಲಿಗೆ ಹೋಗಲ್ ಯಾರು ಹೇಳ್ಕೊಟ್ಟವ್ರು ನಿನಗೆ? ಸರ್ ಮೂಲಗಳ ಮಾಹಿತಿ ಬಂದಿರ್ತಕ್ಕಂಥ 27-22 ತಮ್ಮದು ನಿಗದಿ ಆಗಿದೆ ಸರ್. ಕಾರ್ಯಕ್ರಮ ನಿಗದಿ ಆಗಿದೆ ಸರ್. ಕೊಟ್ಟರು ಸುಮ್ಮನೆ ನೀವು ನೋಡ್ರಿ, ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಇಲ್ಲದೆ ಹಿಂಗೆ ಆಗುತ್ತೆ. ನಿಮ್ಗೆ ಇನ್ವೆಸ್ಟಿಗೇಷನ್ ಇಲ್ಲ, ಏನಿಲ್ಲ. ಸುಮ್ಮನೆ ಯಾರೋ ಹೇಳಿದ್ರು ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ? 27-28ಗೆ ಡೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದ್ದೀನಾ? ಇದು ಇವತ್ತಿನ ಚದುರಂಗ. ನಮಸ್ಕಾರ.